Yes, children, we'll move on. In the second video, we'll talk about some of the basic ideas related to rotational motion. The first one is angular displacement, angular velocity, angular acceleration, and equations of angular motion. First of all, how did we started our discussion on angular displacement, angular velocity, and angular acceleration last year. Let us suppose there is a body rotating about an axis, fixed point. ನೋಡಿ ಈ ಥರ ಒಂದು ಪಾಯಿಂಟ್ ಮೇಲೆ ನಾನು ಈ ಬಾಡಿನ ಪಿವೋಟ್ ಮಾಡಿಬಿಟ್ಟಿದ್ದೀನಿ. ಇಟ್ ರೊಟೇಟ್ಸ್ ಅಬೌಟ್ ಅನ್ ಆಕ್ಸಿಸ್. ಈಗ ಇಲ್ಲಿ ಇಮ್ಯಾಜಿನ್ ಅ ಪಾರ್ಟಿಕಲ್ ಸೇ P1, ಇನ್ನೊಂದು ಪಾರ್ಟಿಕಲ್ಲು P2, ಒನ್ ಮೋರ್ ಪಾರ್ಟಿಕಲ್ ಸಮ್ವೇರ್ ಇಯರ್ P3, ಒನ್ ಮೋರ್ ಪಾರ್ಟಿಕಲ್ P4, ಈ ಥರ ನೋಡಿ. ವಿತ್ ರೆಸ್ಪೆಕ್ಟ್ ಟು ದಿಸ್ ಆಕ್ಸಿಸ್, particle P1 at a distance R1, particle P2 at a distance R2, particle P3 at a distance R3, particle P4 at a distance R4 ನೋಡಿ ಕಲ್ತ್ಕೊಂಡ್ವಿ. ಆ್ಯಸ್ ದಿ ಬಾಡಿ ರೊಟೇಟ್ಸ್, ಸ್ಪಿನ್ಸ್ ಅಬೌಟ್ ಅನ್ ಆಕ್ಸಿಸ್, ನಲ್ಲಿ ತೋರಿಸಿರೋ ಆಕ್ಸಿಸ್ಗೆ, ದಿ ಪಾರ್ಟಿಕಲ್ P1 ಕಮ್ಸ್ ಅರೌಂಡ್ ಎ ಸರ್ಕಲ್. ಕಾಮನ್ ಸೆನ್ಸ್ ನೋಡ್ಬೋದು ನೀವು. ಇದು ಪಾರ್ಟಿಕಲ್ P2 ಕಮ್ಸ್ ಅರೌಂಡ್ ಬಿಟ್ ಲಾರ್ಜರ್ ಸರ್ಕಲ್, ಪಾರ್ಟಿಕಲ್ P3 ಸ್ವಲ್ಪ ಸ್ಮಾಲರ್ ಸರ್ಕಲ್, ಪಾರ್ಟಿಕಲ್ P4 ಇನ್ನೂ ಸ್ಮಾಲರ್ ಸರ್ಕಲ್. ಅಲ್ಲಿಗೆ ನೋಡಿ, ಅಬೌಟ್ ದಿಸ್ ಆಕ್ಸಿಸ್ ಪಾರ್ಟಿಕಲ್ P1 ಈಸ್ ಮೂವಿಂಗ್ ಇನ್ ಅ ಸರ್ಕಲ್, ಪಾರ್ಟಿಕಲ್ P2 ಈಸ್ ಆಲ್ಸೋ ಮೂವಿಂಗ್ ಇನ್ ಅ ಸರ್ಕಲ್. P1, P2 ಇಸ್ ವೆರಿ ಇಂಟ್ರೆಸ್ಟಿಂಗ್. ಪಾರ್ಟಿಕಲ್ P3 ಆಲ್ಸೋ ಮೂವಿಂಗ್ ಇನ್ ಅ ಸರ್ಕಲ್, ಪಾರ್ಟಿಕಲ್ P4 ಸಮ್ವೇರ್ ಹಿಯರ್ ಆಲ್ಸೋ ಮೂವಿಂಗ್ ಇನ್ ಅ ಸರ್ಕಲ್ ಆಫ್ ಇಟ್ಸ್ ಓನ್. ಇಲ್ಲಿ ಏನು ನೀವು ಅಬ್ಸರ್ವ್ ಮಾಡಬೇಕು, ದಿ ಪ್ಲೇನ್ ಆಫ್ ದಿ ಸರ್ಕಲ್ ಇನ್ ವಿಚ್ ದಿ ಪಾರ್ಟಿಕಲ್ P1 ಮೂವಿಂಗ್, ಪಾರ್ಟಿಕಲ್ P2 ಮೂವಿಂಗ್, ಪಾರ್ಟಿಕಲ್ P3 ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದಿ ಆಕ್ಸಿಸ್ ಆಫ್ ರೊಟೇಷನ್. ಪ್ಲಸ್ ಎಲ್ಲ ಪಾರ್ಟಿಕಲ್ಸ್ಗಳು ಒಂದೇ ಟೈಮ್ನಲ್ಲಿ ಒಂದು ರೆವಲ್ಯೂಷನ್ನ ಇನ್ ದೇರ್ ಪಾತ್ಸ್ ಕಂಪ್ಲೀಟ್ ಮಾಡ್ತವೆ. ಹಾಗಾಗಿ ಎಲ್ಲ ಪಾರ್ಟಿಕಲ್ಸ್ಗಳು ಒಂದೇ ಆ್ಯಂಗಲ್ನ ಕವರ್ ಮಾಡ್ತವೆ. ಆದರೆ ನೋಡಿ, ಈ P1 ಪಾರ್ಟಿಕಲ್ ಕಮ್ಮಿ ಲೆಂತ್ನ ಕವರ್ ಮಾಡಿದೆ. ಸರ್ಕಂಫರೆನ್ಸ್ ವಿಸೆ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಡಿಸ್ಕ್ರೈಬ್ ಬೈ P1 ಕಮ್ಮಿ, ಸರ್ಕಲ್ P2 ಪಾರ್ಟಿಕಲ್ P2 ಬರೆದಿರೋ ಸರ್ಕಲ್ ದೊಡ್ಡದು. ಸೊ ನ್ಯಾಚುರಲಿ P2 ಕವರ್ಸ್ ಕ್ವಿಕ್ಕರ್. ಯಾಕಂದರೆ ಕ್ವಿಕ್ ಯಾಕೆ ಹೋಗಬೇಕು, ಅದೇ ಟೈಮ್ನಲ್ಲಿ ಪಾರ್ಟಿಕಲ್ P1 ಪಾರ್ಟಿಕಲ್ P2 ಸೇಮ್ ಟೈಮ್ನಲ್ಲಿ ಸರ್ಕಲ್ ಕಂಪ್ಲೀಟ್ ಮಾಡೋದ್ರಿಂದ ಪಾರ್ಟಿಕಲ್ P1 ಕಮ್ಮಿ ಟೈಮ್ನಲ್ಲಿ, ಪಾರ್ಟಿಕಲ್ P2 ಜಾಸ್ತಿ ಟೈಮ್ನಲ್ಲಿ ಕವರ್ ಮಾಡ್ತವೆ. ಹಾಗಾಗಿ ದೇ ಮೂವ್ ವಿತ್ ಡಿಫ್ರೆಂಟ್ ಲೀನಿಯರ್ ಸ್ಪೀಡ್ಸ್. ಲೀನಿಯರ್ ಸ್ಪೀಡ್ ಆಫ್ ಪಾರ್ಟಿಕಲ್ P2 ಡಿಫ್ರೆಂಟ್, ಲೀನಿಯರ್ ಸ್ಪೀಡ್ ಆಫ್ ಪಾರ್ಟಿಕಲ್ P1 ಡಿಫ್ರೆಂಟ್, ಬಟ್ ಆ್ಯಂಗ್ಯುಲರ್ ಸ್ಪೀಡ್ ಒಂದೇ ಇದೆ. ವಾಟ್ ಇಸ್ ಆ್ಯಂಗ್ಯುಲರ್ ಸ್ಪೀಡ್? ನೋಡಿ, ಇಲ್ಲಿ ನಾನು ಈ ಆ್ಯಕ್ಸಿಸ್ಸಿಂದ ಪಾರ್ಟಿಕಲ್ P1ಗೆ ಲೈನ್ ಡ್ರಾ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ಪೊಸಿಷನ್ ವೆಕ್ಟರ್ R1. ದಟ್ ಪೊಸಿಷನ್ ವೆಕ್ಟರ್ ಒಂದು ಸರ್ಕಲ್ ಬರೋದು ತೋರಿಸ್ತೀನಿ ನಾನು. ಹೀಗೆ ತೊಗೊಂಡಾಗ ನೀವು ಒಂದು ಸರ್ಕಲ್ ಡ್ರಾ ಮಾಡಿದ್ರಿ ಆಫ್ ಪಾರ್ಟಿಕಲ್ P1. ಪಾರ್ಟಿಕಲ್ P1 ಈಸ್ ಹಿಯರ್ ನಾವ್ ಅಟ್ ಟೈಮ್ T, ಆ್ಯಂಡ್ ಟೈಮ್ T2ಗೆ ಹೋದಾಗ ಪಾರ್ಟಿಕಲ್ ಇಲ್ಲಿಗೆ ಬಂತು P1 ಡ್ಯಾಶ್ಗೆ. ನಾವು ಸೆಂಟ್ರಿಂದ ಇಲ್ಲಿ ಲೈನ್ ಡ್ರಾ ಮಾಡಿದ್ರೆ ಇದು ಪೊಸಿಷನ್ ದಿಸ್ ಆಲ್ಸೋ ಪೊಸಿಷನ್ ವೆಕ್ಟರ್ R1, R2. ನೋಡಿ, ಇವೆರಡರ ಮಧ್ಯೆ ಆ್ಯಂಗಲ್ ಫಾರ್ಮ್ ಆಯಿತು. ಇಸ್ ಆ್ಯಂಗಲ್ ಡಿಸ್ಕ್ರೈಬ್ಡ್ ಬೈ ದಿ ಪಾರ್ಟಿಕಲ್ ವೇರ್ ಇಟ್ ಮೂವ್ಸ್ ಫ್ರಮ್ ಒನ್ ಪೊಸಿಷನ್ ಟು ಅನದರ್, ಆರ್ ಆ್ಯಂಗಲ್ ಸ್ವಿಫ್ಟ್ ಬೈ ರೇಡಿಯಸ್ ವೆಕ್ಟರ್ ಆಫ್ ದಿ ಪಾರ್ಟಿಕಲ್, ಆಲ್ಸೋ ಪೊಸಿಷನ್ ಆಫ್ ದಿ ವೆಕ್ಟರ್ ಆಫ್ ದಿ ಪಾರ್ಟಿಕಲ್. ಈ P1 ಇದೆಯಲ್ಲ, ದಟ್ ಈಸ್ ಪೊಸಿಷನ್ ವೆಕ್ಟರ್ R1 ಅಂತ ಬರಿಬೋದು. ಆ R1 ಡಿಸ್ಕ್ರೈಬ್ಸ್ ಎನ್ ಆ್ಯಂಗಲ್ ಇನ್ ಅ ಗಿವನ್ ಇಂಟರ್ವಲ್ ಆಫ್ ಟೈಮ್, ದಟ್ ಈಸ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಆ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟು ಈಸ್ ನಾರ್ಮಲಿ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ SI ಯೂನಿಟ್, ರೇಡಿಯನ್, ಡಿಗ್ರಿ, ರೇಡಿಯನ್ SI ಯೂನಿಟ್, ಡಿಗ್ರಿ ಅನದರ್ ಯೂನಿಟ್ ಆಫ್ ಆ್ಯಂಗಲ್. ನೋಡಿ, ಈ ಆ್ಯಂಗಲ್ ಕವರ್ಡ್ ಎಲ್ಲ ಪಾರ್ಟಿಕಲ್ಸ್ಗೂ ಒಂದೇ. ನೀವು ಇನ್ನೊಂದು ಬಾಡಿ ತೊಗೊಳ್ಳಿ, ಆವಾಗ ಅದು ಡಿಫ್ರೆಂಟ್ ಇರ್ಬೋದು. ಬೇರೆ ಸ್ಪೀಡ್ಲಿ ಹೋದಾಗ ಒಂದು ಬಾಡಿಲಿರೋ ಎಲ್ಲ ಪಾರ್ಟಿಕಲ್ಸ್ಗಳು ಒಂದೇ ಆ್ಯಂಗಲ್ ಕವರ್ ಮಾಡ್ತವೆ. ಪಾರ್ಟಿಕಲ್ ಫಾಸ್ಟ್, ಈ ಬಾಡಿ ರೊಟೇಷನ್ ಫಾಸ್ಟ್ ಆದರೆ ದೇ ಕವರ್ ಮೋರ್ ಆ್ಯಂಡ್ ಮೋರ್ ಆ್ಯಂಗಲ್ ಇನ್ ಅ ಗಿವನ್ ಟೈಮ್. ಸ್ಲೋ ಆದರೆ ಲೆಸ್ ಆ್ಯಂಗಲ್. ದಟ್ಸ್ ವೈ ವಿ ಟಾಕ್ ಅಬೌಟ್ ರೇಟ್ ಆಫ್ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಡಿಫರೆನ್ಷಿಯಲ್ ಕಾನ್ಸೆಪ್ಟ್ನಲ್ಲಿ, ಡೆರಿವೇಟಿವ್ಸ್ ಕಾನ್ಸೆಪ್ಟ್ನಲ್ಲಿ dθ/dt is angular velocity omega. Angular velocity omega is dθ/dt, and angular displacement is not considered as a vector. Angular velocity is considered as a vector. Detailed discussion of that ಇಲ್ಲಿ ಅಷ್ಟೊಂದು ಬೇಕಾಗೋದಿಲ್ಲ. ಈಗ ನೀವು ಇಷ್ಟು ನೆನ್ಪಿಟ್ಕೊಳ್ಳಿ, ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟು ಸ್ಕೇಲಾರ್, ಆ್ಯಂಗ್ಯುಲರ್ ವೆಲಾಸಿಟಿ ವೆಕ್ಟರ್, ಆ್ಯಂಡ್ ಡೈರೆಕ್ಷನ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ ಇಸ್ ಫೌಂಡ್ ಬೈ ಯೂಸಿಂಗ್ ರೈಟ್ ಹ್ಯಾಂಡ್ ರೂಲ್. ಅಂದರೆ ನೀವು ಆ ಬಾಡಿ ಮೂವ್ ಆಗೋ ಡೈರೆಕ್ಷನ್ನಲ್ಲಿ 4 ಫಿಂಗರ್ಸ್ನ ಕರ್ಲ್ ಮಾಡಬೇಕು, ಹಿಂಗೆ ಸುತ್ತಬೇಕು. ಆವಾಗ ತಮ್ ಔಟ್ಸ್ಟ್ರೆಚ್ಡ್, ತಮ್ಮನ್ನ ಮೇಲಕ್ಕೆ ನೀವು ಸ್ಟ್ರೆಚ್ ಮಾಡ್ತಿರಲ್ಲ, ಅದು ಡೈರೆಕ್ಷನ್ ಆಫ್ ಆ್ಯಂಗ್ಯುಲರ್ ವೆಲಾಸಿಟಿ. ಆ್ಯಂಗ್ಯುಲರ್ ವೆಲಾಸಿಟಿ ನಾರ್ಮಲಿ ಅಲಾಂಗ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಇರುತ್ತೆ. ಫಾರ್ ಆ್ಯಂಟಿ ಕ್ಲಾಕ್ ವೈಸ್ ಮೋಷನ್ ದಿ ಆ್ಯಂಗ್ಯುಲರ್ ವೆಲಾಸಿಟಿ ಟೇಕನ್ ಪಾಸಿಟಿವ್, ಕ್ಲಾಕ್ ವೈಸ್ ಮೋಷನ್ ಆ್ಯಂಗ್ಯುಲರ್ ವೆಲಾಸಿಟಿ ಟೇಕನ್ ನೆಗೆಟಿವ್. ದಟ್ ಪಾಯಿಂಟ್ ಯು ನೀಡ್ ಟು ರಿಮೆಂಬರ್. ಆಮೇಲೆ ಇಲ್ಲಿ ಫಾರ್
definition S equal to r theta, S equal to r theta, which is a definition of radian. Divide this throughout by time, S by t that equal to r theta by t. What is S by t? That is velocity v. R theta by t, theta by t is angular velocity omega. We wrote this relation, v equal to r omega. One more relation into remember. And d theta by dt angular velocity. Our definition use ಮಾಡಿ v equal to r omega. Relation between linear velocity of the particle and angular velocity of the particle, where linear velocity is linear displacement in the path. ಈ ಸರ್ಕ್ಯುಲರ್ ಪಾತ್ಲ ಮೂವ್ ಆಗುವಾಗ ಪೊಸಿಷನ್ P1 ಇಂದ ಪೊಸಿಷನ್ P1 ಡ್ಯಾಶಿಗೆ ಬಂತು, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು. ರೇಡಿಯಸ್ ಆರ್ ಇದೆ, ಸರ್ಕಲ್ ಮೂವ್ ಆದರೆ R1 R2 ಎರಡೂ ಒಂದೇನೆ ಆರ್. ಹಾಗಾಗಿ S ಈಕ್ವಲ್ ಟು ಆರ್ ಥೀಟಾ ಯೂಸ್ ಮಾಡಿದ್ರಿ. ಡಿವೈಡ್ ದಟ್ ಬೈ ಟೈಮ್, ಬಿಕಾಸ್ ರೇಟ್ ಆಫ್ ಡಿಸ್ಪ್ಲೇಸ್ಮೆಂಟ್, ರೇಟ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ V ಈಕ್ವಲ್ ಟು ಆರ್ ಒಮೆಗಾ. ಆ್ಯಂಡ್ ಒಂದೊಂದು ಸಾರಿ ನೀವು ಫ್ಯಾನ್ನ ಆನ್ ಮಾಡ್ತೀರಾ. ಎಕ್ಸಾಂಪಲ್ ತಗೊಳ್ಳಿ, ಸ್ವಿಚ್ ಆನ್ ಮಾಡಿದಾಗ ಸ್ಟಾರ್ಟ್ಸ್ ವಿತ್ ಅ zero angular velocity, increase becomes maximum. So the rate of angular velocity, ಅಂದರೆ ವೆಲಾಸಿಟಿನೇ ಚೇಂಜ್ ಆಗ್ತಾ ಇದೆ. ದಟ್ಸ್ ವೈ ವಿ ಕಾಲ್ ಇಟ್ ಆಕ್ಸಲರೇಷನ್. ಇನ್ಕ್ರೀಸ್ ಆಗುವಾಗ ಪಾಸಿಟಿವ್ ಆಕ್ಸಲರೇಷನ್, ಡಿಕ್ರೀಸ್ ಆಗುವಾಗ ನೆಗೆಟಿವ್ ಆಕ್ಸಲರೇಷನ್. ಸೊ ಆಂಗ್ಯುಲರ್ ಆಕ್ಸಲರೇಷನ್ ಇಸ್ ರೇಟ್ ಆಫ್ ಆಂಗ್ಯುಲರ್ ವೆಲಾಸಿಟಿ d omega by dt. And this unit radian per second square, you wrote. And the relation between angular velocity, angular acceleration, linear acceleration ಅಂದರೆ ಪಾರ್ಟಿಕಲ್ ಮೂವ್ ಆಗುವಾಗ in the circle, the direction of motion, the value of speed ಎಲ್ಲ ಚೇಂಜ್ ಆಗ್ತಿದ್ರೆ acceleration. That can be shown to be equal to the simple relation, that is r alpha ಅಂತ ಬರೀತೀವಿ. ಆಲ್ಫಾ symbol of angular acceleration, A linear acceleration. Relation between them is r, where r is the radius, this distance of the particle in circular motion from the axis of rotation. That is called moment arm ಅಂತಲೂ ಬರಿತೀವಿ. ಆಮೇಲೆ one more relation you can write for angular acceleration, change in angular acceleration. For uniform angular acceleration starting from initial velocity omega I in a time t, omega f ವೆಲಾಸಿಟಿಗೆ ರೀಚ್ ಆದಾಗ ವಾಟ್ ಈಸ್ ಚೇಂಜ್ ಇನ್ ಆಂಗ್ಯುಲರ್ ವೆಲಾಸಿಟಿ? omega f minus omega I divided by t. ಸೊ ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಯೂಸ್ಫುಲ್ ಈಕ್ವೇಷನ್. ಆ್ಯಂಡ್ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ omega f ದಟ್ ಈಕ್ವಲ್ ಟು omega I ಪ್ಲಸ್ ಆಲ್ಫಾ ಟಿ ಬರಿಬೋದು. ಆ್ಯಂಡ್ ದಿಸ್ ಈಸ್ ಸಿಮಿಲರ್ ಟು ಯುವರ್ ಲೀನಿಯರ್ ಮೋಷನ್ ಈಕ್ವೇಷನ್ಸ್ ಆಫ್ ಮೋಷನ್, ಲೀನಿಯರ್ ಮೋಷನ್. ಇದು ಆಂಗ್ಯುಲರ್ ಮೋಷನ್ ಆಯಿತು. ಅದು ಟ್ರಾನ್ಸ್ಲೇಷನಲ್ ಲೀನಿಯರ್ ಮೋಷನ್ ಅಲಾಂಗ್ ಅ ಸ್ಟ್ರೇಟ್ ಲೈನ್, ವಿ ದಟ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಡಿಡ್ ಯು? ಎಸ್, ಯು ರೋಡ್ ದಿಸ್. ಹಾಗಾದರೆ ಇದೇ ಥರ ಈಕ್ವೇಷನ್ಸ್ಗಳನ್ನು ನಾವು ಆಂಗ್ಯುಲರ್ ಮೋಷನ್ಗೂ ಬರೀಬೋದು. ಫಾರ್ ಎಕ್ಸಾಂಪಲ್, ಯುವರ್ ಫಸ್ಟ್ ಈಕ್ವೇಷನ್ ವಿ ದಟ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದಕ್ಕೆ ಈಕ್ವಲೆಂಟ್ ಈಕ್ವೇಷನ್ ಏನು ಬರೀತೀರಾ? ದಟ್ ಈಸ್ ಒಮೆಗಾ ಎಫ್ ಫೈನಲ್ ಆಂಗ್ಯುಲರ್ ವೆಲಾಸಿಟಿ ದಟ್ ಈಕ್ವಲ್ ಟು ಒಮೆಗಾ ಐ ಪ್ಲಸ್ ಆಲ್ಫಾ ಟಿ ಅಂತ ಬರ್ಕೊಂಡ್ರಿ. ಆ್ಯಂಡ್ ಸೆಕೆಂಡ್ ಒನ್ ಎಸ್ ದಟ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಡಿ ಸ್ಕ್ವೇರ್. ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ದಿ ಪೊಸಿಷನ್ ಆರಿಜಿನ್ ಇತ್ತು ಅಂತ ಇಟ್ಕೊಳ್ಳೋಣ. ಆವಾಗ ಎಸ್ ನಾಟ್, ಇನಿಷಿಯಲಿ ಸುಮಾರು ದೂರ ಮುಂದೆ ಹೋಗಿತ್ತು ಎಸ್ ನಾಟ್, ಆಮೇಲೆ ಸ್ಟಾರ್ಟೆಡ್ ಮೂವಿಂಗ್. ಯಾವುದೋ ಟೈಮ್ ಟಿನಲ್ಲಿ ಯು ಟಿ ಮೂವ್ ಆಯಿತು. ಆಮೇಲೆ ಆಕ್ಸಲರೇಷನ್ ಇತ್ತು, ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಯಿತು. ಅದರಿಂದ ಎಷ್ಟು ದೂರ ಮೂವ್ ಆಯಿತು? ಹಾಫ್ ಎ ಡಿ ಸ್ಕ್ವೇರ್. ಇನಿಷಿಯಲ್ ಡಿಸ್ಪ್ಲೇಸ್ಮೆಂಟ್ ಇರಲಿಲ್ಲ, ಆರಿಜಿನ್ ಕಮೆನ್ಸ್ ಆಯಿತು ಅಂದರೆ ನೋಡಿ ಈ ಟರ್ಮು ಝೀರೋ ಆಗುತ್ತೆ ಅಷ್ಟೇ. ಇದಕ್ಕೆ ಈಕ್ವಲೆಂಟಾಗಿ ದಿ ಆ್ಯಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ ಇನಿಷಿಯಲಿ ಆಲ್ರೆಡಿ ನೀವು ನೋಡೋಕ್ಕಿಂತ ಮೊದಲೇ ರೊಟೇಷನ್ ಶುರು ಆಗಿ ಸಮ್ ಆ್ಯಂಗಲ್ ಕವರ್ ಮಾಡಿದರೆ ಥೀಟಾ ನಾಟ್, ಇಲ್ಲ ಅಂದರೆ ಅದು ಝೀರೋ ತೊಗೋಬೇಕು. ಪ್ಲಸ್ ಒಮೆಗಾ ನಾಟ್ ಟಿ ಪ್ಲಸ್ ಹಾಫ್ ಆಲ್ಫಾ ಟಿ ಸ್ಕ್ವೇರ್. ಒಮೆಗಾ ನಾಟ್ನ ಒಮೆಗಾ ಐ ಅಂತಲೂ ಬರಿಬೋದು. ಆ್ಯಂಡ್ ಥರ್ಡ್ ಈಕ್ವೇಷನ್ ದಟ್ ಈಸ್ ವಿ ಸ್ಕ್ವೇರ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. And this is equivalent to final angular velocity omega f square that equal to omega I square initial angular velocity plus 2 into alpha into theta, angular displacement theta. Straight away you can use relations like this, right? ಈ ಥರ ನೀವು ಕ್ಯಾನ್ ಕಂಪೇರ್ ಲೀನಿಯರ್ ಆ್ಯಂಡ್ ಆ್ಯಂಗ್ಯುಲರ್ ಕ್ವಾಂಟಿಟೀಸ್ ಫಾರ್ ಯುವರ್ ಫರ್ದರ್ ಕ್ಯಾಲ್ಕುಲೇಷನ್ಸ್ ನೋಡೋಣ ಅದು ಹೇಗೆ. ಆಮೇಲೆ ಇಲ್ಲಿ ಈ ಟರ್ಮು ಯಾವುದು? ಆ್ಯಂಗ್ಯುಲರ್ ವೆಲಾಸಿಟಿ ವಿ ಈಕ್ವಲ್ ಟು ಆರ್ ಒಮೆಗಾ ಇದೆ ನೋಡಿ. ಅದನ್ನು ವೆಕ್ಟರ್ ಫಾರ್ಮಲ್ಲಿ ಬರೆದಾಗ vector form of v that equal to r omega, this need to remember. ಇಲ್ಲಿ ನಾವು ರಿಲೇಷನ್ ವೆಕ್ಟರ್ ಫಾರ್ಮಲ್ಲಿ ಬರೆಯುವಾಗ v is a vector and omega is a vector, omega cross r ಅಂತ ಬರಿತೀವಿ. omega cross r and ಇಲ್ಲಿ ಕ್ರಾಸ್ ಪ್ರಾಡಕ್ಟ್ನ ಯೂಸ್ ಮಾಡೋದು ರೈಟ್. ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್
like A cross B, right? And that is written A expressed in terms of AXI. A has been written as AXI plus AYJ plus AZK, and B has been expressed written in component form as BXI BYJ plus BZK. ಈ ಥರ ಕೊಟ್ಟಾಗ ವಾಟ್ ಇಸ್ ದಿ ಕ್ರಾಸ್ ಪ್ರಾಡಕ್ಟ್ ಆಫ್ ಟು ವೆಕ್ಟರ್ಸ್ ದಿ ವ್ಯಾಲ್ಯೂ ನಾವು ಬರ್ಕೊಂಡ್ರೆ IJK ಅಂತ ಬರ್ಕೊಂಡು AX AY AJ ಅಂತ ಬರೀತೀರಾ, ಆ್ಯಂಡ್ BX BY BZ ಬರೀತೀರಾ, ಆ್ಯಂಡ್ ಯು ಫೈಂಡ್ ಡಿಟರ್ಮಿನೆಂಟ್ ಆಫ್ ದಿಸ್ ಟು ಫೈಂಡ್ ದಿ ವ್ಯಾಲ್ಯೂ A cross B, ಅನದರ್ ವೆಕ್ಟರ್, ನ್ಯೂ ವೆಕ್ಟರ್. ಇಲ್ಲಿ A cross B is omega cross R. ಒಮೆಗಾನ ಇನ್ ಟರ್ಮ್ಸ್ ಆಫ್ ಕಾಂಪೊನೆಂಟ್ ಫಾರ್ಮ್, ಕಾಂಪೊನೆಂಟ್ಸ್ ಆಫ್ ವೆಲಾಸಿಟಿ, ಆ್ಯಂಗ್ಯುಲರ್ ಅಲಾಂಗ್ ಎಕ್ಸ್ ವೈ ಝೆಡ್ ಕೊಟ್ಟಿರ್ತಾರೆ, ಆರ್ ಕೊಟ್ಟಿರ್ತಾರೆ. ಅದು ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕು. ಆ್ಯಂಡ್ ಯು ವಿಲ್ ಕಮ್ ಅಕ್ರಾಸ್ ಸಚ್ ಎಕ್ಸಾಂಪಲ್ಸ್. ನೆಕ್ಸ್ಟ್ ನೋಡೋಣ ಹೇಗೆ ಬರುತ್ತೆ. ಇಲ್ಲಿ ದಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಟು ರಿಮೆಂಬರ್, ಕಂಪೇರಿಂಗ್ ಲೀನಿಯರ್ ಕ್ವಾಂಟಿಟೀಸ್ ವಿತ್ ಆ್ಯಂಗ್ಯುಲರ್ ಕ್ವಾಂಟಿಟೀಸ್. ಹಾಗಾದ್ರೆ ನೀವೇನು ಕಲ್ತ್ಕೊಂಡ್ರಿ? ಲೀನಿಯರ್ ವೆಲಾಸಿಟಿ, ಆ್ಯಂಗ್ಯುಲರ್ ವೆಲಾಸಿಟಿ. ಬಿಫೋರ್ ದಟ್ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಈಕ್ವಲೆಂಟ್ ಟು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಥೀಟಾ, ಆ್ಯಂಡ್ ಲೀನಿಯರ್ ವೆಲಾಸಿಟಿ ವಿ ಈಕ್ವಲೆಂಟ್ ಟು ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ಅದರಲ್ಲಿ ಇನಿಷಿಯಲ್, ಫೈನಲ್ ಹಾಗೆಲ್ಲ. ಲೀನಿಯರ್ ಆಕ್ಸಿಲರೇಷನ್ ಎ ಈಕ್ವಲೆಂಟ್ ಟು ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಆಲ್ಫಾ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟು? ವಿ ದಟ್ ಈಕ್ವಲ್ ಟು ಆರ್ ಒಮೆಗಾ. ನಾವು ವೆಕ್ಟರ್ ಫಾರ್ಮಲ್ಲಿ ಬರೆದ್ರೆ ಒಮೆಗಾ ಕ್ರಾಸ್ ಆರ್, ಒಮೆಗಾ ಕ್ರಾಸ್ ಆರ್. ವಿ ಹ್ಯಾವ್ ಲರ್ನ್ ಟು ಹೌ ಟು ರೈಟ್, ವೈ ಟು ರೈಟ್ ಆಲ್ ದಿಸ್ ಲಾಸ್ಟ್ ಇಯರ್. ಡೀಟೇಲ್ ನೀವು ನೋಟ್ಸಲ್ಲಿ ನೋಡ್ಕೊಳ್ಳಿ, ಆ್ಯಂಡ್ ಬೇಕಾದರೆ ಯು ಕ್ಯಾನ್ ಆಸ್ಕ್ ಮೀ ಫಾರ್ ಫರ್ದರ್ ಎಕ್ಸ್ಪ್ಲನೇಷನ್ಸ್. ಕಲ್ತಿರ್ತೀರ, ಗೊತ್ತಿರುತ್ತೆ, ಬರೀತೀರ. ಜನರಲಾಗಿ ಬರೆದ್ರೆ ಮ್ಯಾಗ್ನಿಟ್ಯೂಡ್ ಫಾರ್ಮ್ನಲ್ಲಿ ದಟ್ ಈಸ್ ಒಮೆಗಾ ಇಂಟು ಆರ್ ಬರೀತೀರ. ಆ್ಯಂಡ್ ದಿ ರಿಲೇಷನ್ ಬಿಟ್ವೀನ್ ಆಕ್ಸಿಲರೇಷನ್ ಆ್ಯಂಗ್ಯುಲರ್ ಎ ದಟ್ ಈಕ್ವಲ್ ಟು ಆರ್ ಆಲ್ಫಾ. ನೋಡಿ ರಿಲೇಷನ್ ಆರ್ ಆಲ್ಫಾ. ದಿಸ್ ಆಲ್ಸೋ ಕ್ಯಾನ್ ಬಿ ಈಸಿಲಿ ಪ್ರೂವ್ಡ್, ಬಟ್ ಯು ನೀಡ್ ಟು ರಿಮೆಂಬರ್ ದಿಸ್ ರಿಲೇಷನ್. ವೆಕ್ಟರ್ ಫಾರ್ಮಲ್ಲಿ ಬರುತ್ತೆ. ಆ್ಯಂಗ್ಯುಲರ್ ಆಕ್ಸಿಲರೇಷನ್ ಆಲ್ಸೋ ವೆಕ್ಟರ್, ದಟ್ ಈಸ್ ಆಲ್ಸೋ ಗಿವನ್ ಬೈ ರೈಟ್ ಹ್ಯಾಂಡ್ ರೂಲ್, ಇನ್ ವಿಚ್ ದಿ 4 ಫಿಂಗರ್ಸ್ ಆಫ್ ದಿ ರೈಟ್ ಹ್ಯಾಂಡ್ ಕರ್ಲ್ಡ್ ಅರೌಂಡ್. ಕರ್ಲ್ ಅಂದರೆ ಸುತ್ತೋದು, ಹೀಗೆ ಸುತ್ತೋದು. ಬಾಡಿ ಮೂವ್ ಆಗೋ ಡೈರೆಕ್ಷನಲ್ಲಿ 4 ಫಿಂಗರ್ಸ್ ಸುತ್ತಬೇಕು. ಆವಾಗ ಥಂಬ್ ಶೋಸ್ ದಿ ಡೈರೆಕ್ಷನ್ ಆಫ್ ನ್ಯೂ ವೆಕ್ಟರ್. ನೋಡಿ ನೀವು ಬರ್ಕೊಂಡು ಸಾಲ್ವ್ ಮಾಡ್ತೀರಾ. ಆಮೇಲೆ ಈ ಥರ ಕಂಪೇರ್ ಮಾಡ್ತಾ ಹೋದರೆ ಯು ಕ್ಯಾನ್ ರೈಟ್ ಒನ್ ಮೋರ್ ಜಸ್ಟ್ ಆಫ್ಟರ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, ಆಕ್ಸಲರೇಷನ್. ಯು ಲರ್ನ್ ವೆರಿ ಪಾಪ್ಯುಲರ್ ಟರ್ಮ್ ದಟ್ ಈಸ್ ಮೊಮೆಂಟಮ್. ಸಿಮಿಲರ್ ಟು ದಿ ಮೊಮೆಂಟಮ್ ವಿ ಹ್ಯಾವ್ ಇನ್ ಆ್ಯಂಗ್ಯುಲರ್ ಮೋಷನ್ ಅನಾಲಾಗಸ್ ಟರ್ಮ್ ಆ್ಯಂಗ್ಯುಲಾರ್ ಮೊಮೆಂಟಮ್. ಆ್ಯಂಗ್ಯುಲಾರ್ ಮೊಮೆಂಟಮ್. ಆ್ಯಂಗ್ಯುಲಾರ್ ಮೊಮೆಂಟಮ್ನ ಕಲ್ತ್ಕೊಳ್ಳೋಕ್ಕೆ ಮೊದಲು ನೀವು ಅಲ್ಲಿ ಲೀನಿಯರ್ ಮೊಮೆಂಟಮ್ನ ಕಲ್ತ್ಕೊಂಡ್ರಿ. ಲೀನಿಯರ್ ಅಂದರೆ ಸ್ಟ್ರೇಟ್ ಲೈನ್ ಮೋಷನ್, ಮಾಮೂಲಿ ಜನರಲಿ ಟ್ರಾನ್ಸ್ಲೇಷನಲ್ ಮೋಷನ್. ಲೀನಿಯರ್ ಮೊಮೆಂಟಮ್ ರಿಲೇಷನ್ ಪಿ ದಟ್ ಈಕ್ವಲ್ ಟು ಎಮ್ ವಿ ಬರ್ಕೊಂಡಿದ್ರಿ. ಅದೇ ಥರ ಇಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ ರಿಲೇಷನ್ ಎಲ್ ದಟ್ ಈಸ್ ಈಕ್ವಲ್ ಟು ಐ ಒಮೆಗಾ ಹೀಗೆ ಬರುತ್ತೆ. ಐ ಒಮೆಗಾ ಇದು ಮೊಮೆಂಟ್ ಆಫ್ ಇನರ್ಷಿಯಾ, ಮಾಸು, ಆ್ಯಂಗ್ಯುಲರ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ. ನೋಡಿ ಈ ಎಕ್ಸ್ಪ್ರೆಷನ್ಗೆ ಬರೋದಕ್ಕಿಂತ ಮೊದಲು ವಿ ರೈಟ್ ಒನ್ ಮೋರ್ ಟರ್ಮ್ ದಟ್ ಇಸ್ ಕಾಲ್ಡ್ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ಲನ್ನು ಡಿನೋಟ್ ಮಾಡ್ತೀವಿ, ಡಿಫೈನ್ಡ್ ಆ್ಯಸ್ ಮೊಮೆಂಟ್ ಆಫ್ ಲೀನಿಯರ್ ಮೊಮೆಂಟಮ್. ಅಂದರೆ ಯಾವುದೇ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ಲಿತ್ತು, ಫಾರ್ ಎಕ್ಸಾಂಪಲ್ ಅ ಪಾರ್ಟಿಕಲ್ ಆಫ್ ಮಾಸ್ ಎಮ್ ಮೂವಿಂಗ್ ಇನ್ ಅ ಸರ್ಕಲ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್ ಅಂತ ಇಟ್ಕೊಳ್ಳೋಣ. ದಿಸ್ ಇಸ್ ದಿ ರೇಡಿಯಸ್. ಇಲ್ಲಿ ಡೈರೆಕ್ಷನ್ ಆಫ್ ಮೋಷನ್ ಇಸ್ ಪರ್ಪೆಂಡಿಕ್ಯುಲರ್ ಟು ಪೊಸಿಷನ್ ವೆಕ್ಟರ್. ಈ ಕೇಸ್ನಲ್ಲಿ ನಾವು ಆ್ಯಂಗ್ಯುಲರ್ ಮೊಮೆಂಟಮ್ನ ಹೇಗೆ ಬರಿತೀವಿ? ಮೊಮೆಂಟ್ ಆಫ್ ಅಂದರೆ ಆರ್ ಪರ್ಪೆಂಡಿಕ್ಯುಲರ್ ಇಂಟು ದಿ ಲೀನಿಯರ್ ಮೊಮೆಂಟಮ್ ಎಮ್ ವಿ. ಆ್ಯಂಡ್ ಇನ್ ವೆಕ್ಟರ್ ಫಾರ್ಮ್ನಲ್ಲಿ ನಾವು ಹೇಗೆ ಬರಿತೀವಿ? ವೆಕ್ಟರ್ ಫಾರ್ಮ್ನಲ್ಲಿ ಎಲ್ ದಟ್ ಈಕ್ವಲ್ ಟು ಇಲ್ಲಿ ಇದು ಪಿ ಮೊಮೆಂಟಮ್, ಇದು ಆರ್ ಪೊಸಿಷನ್ ವೆಕ್ಟರ್. ಇದನ್ನು ಆರ್ ಕ್ರಾಸ್ ಪಿ ವಿ ರೈಟ್ ದಿಸ್ ವೇ. ಹೌ ಡು ರೈಟ್? ಆರ್ ಕ್ರಾಸ್ ಪಿ. ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್? ಇಫ್ ಇನ್ನು ನೋಡಿ ಇದು ಆಕ್ಸಿಸ್ ಆಫ್ ರೊಟೇಷನ್ ಅಂತ ಇಟ್ಕೊಳ್ಳಿ. ಅಬೌಟ್ ದಿಸ್ ಆಕ್ಸಿಸ್ ಆಫ್ ರೊಟೇಷನ್ ಅ ಪಾರ್ಟಿಕಲ್ ಇಸ್ ಮೂವಿಂಗ್, ರೈಟ್? ಈ ಮೂವ್ ಆಗುವಾಗ ಇದು ಪೊಸಿಷನ್ ವೆಕ್ಟರ್ ಆಫ್ ದಿ ಪಾರ್ಟಿಕಲ್ ಆ್ಯಂಡ್ ಇದು ಡೈರೆಕ್ಷನ್ ಆಫ್ ಮೋಷನ್ ಅಂತ ಇಟ್ಕೊಳ್ಳೋಣ, ವೆಲಾಸಿಟಿ. ನೋಡಿ ಪೊಸಿಷನ್ ವೆಕ್ಟರ್ ಆ್ಯಂಡ್ ಡೈರೆಕ್ಷನ್ ಆಫ್ ಮೋಷನ್ ಮೇಕ್ ಅನ್ ಆ್ಯಂಗಲ್ ಥೀಟಾ. ಈಗ ಇಲ್ಲಿ ವೆಲಾಸಿಟಿ ಕಾಂಪೋನೆಂಟ್ನ ನೀವು ಕಂಡುಹಿಡಿದ್ರೆ ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಇದು ಆ್ಯಂಗಲ್ ಥೀಟಾ ಆದರೆ ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿಕೊಂಡ್ರೆ ಹೀಗೆ ದಿಸ್ ಈಸ್ ಆಪೋಸಿಟ್ ಸೈಡ್ ಆ್ಯಂಡ್ ದಿಸ್ ಈಸ್ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ಗೆ ಏನು ಬರೀತೀರ ನೀವು? ವಿ ಪರ್ಪೆಂಡಿಕ್ಯುಲರ್. ವಾಟ್ ಇಸ್ ವಿ ಪರ್ಪೆಂಡಿಕ್ಯುಲರ್? ಹೈಪಾಟಿನ್ಯೂಸ್ ವಿ ಇಂಟು ಸೈನ್ ಥೀಟಾ. ವಿ ಪ್ಯಾರಲಲ್ ಅಂದರೆ ದಟ್ ಈಸ್ ವಿ ಇಂಟು ಕಾಸ್ ಥೀಟಾ. ವಿ ಕಾಸ್ ಥೀಟಾ ಟರ್ಮ್ ಡೈರೆಕ್ಷನ್ ಆಫ್ ರೇಡಿಯಸ್ ವೆಕ್ಟರ್ ಇದೆ, ಅದರಿಂದ ಏನು
ಎಫೆಕ್ಟ್ ಆಗಲ್ಲ. ಇಲ್ಲಿ ಆ್ಯಂಗ್ಯುಲರ್ ಮೊಮೆಂಟಮ್ಮು ವಿ ಪರ್ಪೆಂಡಿಕ್ಯುಲರಿಗೆ ಬರ್ಕೊಳ್ಳೋದು. ಹಾಗಾಗಿ ವಿ ಪರ್ಪೆಂಡಿಕ್ಯುಲರ್ಸ್ ವಿ ಇಂಟು ಸೈನ್ ಥೀಟಾ. ಅಲ್ಲಿಗೆ ಎಲ್ ದಟ್ ಈಕ್ವಲ್ ಟು ಆರ್ ಇಂಟು ಪಿ ಇಂಟು ಸೈನ್ ಥೀಟಾ. ಅದನ್ನು ಬರೆಯೋ ರೀತಿ ಆರ್ ಕಾಸ್ ಪಿ. ಆ್ಯಂಡ್ ದಿಸ್ ಈಸ್ ಅಗೇನ್ ಕನ್ಸಿಡರ್ಡ್ ಆಸ್ ಅ ವೆಕ್ಟರ್, ಆ್ಯಂಡ್ ದಿಸ್ ವೆಕ್ಟರ್ ಈಸ್ ಅಲಾಂಗ್ ದಿ ಆ್ಯಕ್ಸಿಸ್. ಅಗೇನ್ ದ ರೈಟ್ ಹ್ಯಾಂಡ್ ರೂಲ್. ಯಾವಾಗಲೂ ನೆನ್ಪಿಟ್ಟುಕೊಳ್ಳಿ, ಆ್ಯಂಗ್ಯುಲರ್ ಕ್ವಾಂಟಿಟೀಸ್ಗಳ ನಾವು ಡೈರೆಕ್ಷನ್ ಆಫ್ ಮೋಷನ್ ಬರೆಯುವಾಗ ಆ್ಯಕ್ಸಿಸ್ ಆಫ್ ರೊಟೇಷನಲ್ಲಿ ಬರಿತೀವಿ. ಅದು ಎರಡು ಡೈರೆಕ್ಷನ್, ಒಂದು ಕ್ಲಾಕ್ ವೈಸ್, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಟೇಕನ್ ನೆಗೆಟಿವ್, ಆ್ಯಂಟಿ ಕ್ಲಾಕ್ ವೈಸ್ ಟೇಕನ್ ಪಾಸಿಟಿವ್. ಸೇಮ್ ಎಕ್ಸ್ಪ್ಲನೇಷನ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಆಮೇಲೆ ಇಲ್ಲಿ ನೀವು ಈ ಥರ ಬರೀತಿದ್ದ ಹಾಗೆಯೇ ಸೈನ್ ತೀಟಾ ಎಕ್ಸ್ಪ್ರೆಷನ್ನಲ್ಲಿ ಬರೋದ್ರಿಂದ ತೀಟಾ 0 ಡಿಗ್ರಿ ಆರ್ 180 ಡಿಗ್ರಿ ಇದ್ದಾಗ ಆ್ಯಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಬಿಕಮ್ಸ್ 0, ಆ್ಯಂಡ್ ತೀಟಾ 90 ಡಿಗ್ರಿ ಇದ್ದರೆ ಆ್ಯಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಈಸ್ ಜಸ್ಟ್ ಆರ್ ಇಂಟು ಪಿ ಎನ್ ಕ್ಯಾಪ್, ಆರ್ ಆರ್ ಇಂಟು ಪಿ ಮೀನ್ಸ್ ಎಮ್ ವಿ ಎನ್ ಕ್ಯಾಪ್ ಬರೀತೀರ. ಅಂದರೆ ಇದು ಈ ಎಕ್ಸಾಂಪಲ್, ಫಸ್ಟ್ ಎಕ್ಸಾಂಪಲ್ ಹೇಳಿದೆ ನೋಡಿ, ಪಾರ್ಟಿಕಲ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇನ್ ಅ ಸರ್ಕಲ್. ಸರ್ಕಲ್ನಲ್ಲಿ ದ ಡೈರೆಕ್ಷನ್ ಆಫ್ ಮೋಷನ್ ಈಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್ ವೆಕ್ಟರ್, ಪೊಸಿಷನ್ ವೆಕ್ಟರ್. ಇದನ್ನೆಲ್ಲ ಮೈಂಡ್ ಇಟ್ಕೊಂಡು ನೀವು ಲಾಸ್ಟ್ ಇಯರ್ ಡೀಟೇಲ್ಡ್ ಅನಾಲಿಸಿಸ್ ಮಾಡಿದ್ದೀರಾ. ಆಮೇಲೆ ಇಲ್ಲಿ ಸಮ್ಟೈಮ್ಸ್ ದಿ ಯೂನಿಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎಸ್ ಐ ಯೂನಿಟ್ ಬರೆದಾಗ ವಾಟ್ ಇಸ್ ಎಸ್ ಐ ಯೂನಿಟ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್? ಯೂನಿಟ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್, ಇಲ್ಲಿ ಡಿಸ್ಟೆನ್ಸ್ ರೇಡಿಯಸ್ ವೆಕ್ಟರ್ ಮೀಟ್ರ್ ಬರೀತೀರಾ, ಆ್ಯಂಡ್ ಮಾಸ್ಗೆ ಕೆ ಜಿ ಬರೀತೀರಾ, ವೆಲಾಸಿಟಿಗೆ ಮೀಟ್ರ್ ಪರ್ ಸೆಕೆಂಡ್ ಬರೀತೀರಾ. ಅಲ್ಲಿಗೆ ಏನಾಯಿತು, ಕೆ ಜಿ ಮೀಟ್ರ್ ಸ್ಕ್ವೇರ್ ಪರ್ ಸೆಕೆಂಡ್. ನೋಡಿ, ಇದೇ ಯೂನಿಟ್ನ ನೀವು ಯಾವುದು ಬರೆದಿದ್ರಿ? ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್. ರಿಮೆಂಬರ್, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಯೂನಿಟ್ ಸೇಮ್ ಆಸ್ ದಟ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್, ಬಟ್ ದೇ ಆರ್ ನಾಟ್ ಒನ್ ಆ್ಯಂಡ್ ದಿ ಸೇಮ್, ದೇ ಆರ್ ಡಿಫರೆಂಟ್ ಆ್ಯಕ್ಚುಲಿ. ಆ್ಯಂಗ್ಯುಲರ್ ಮೊಮೆಂಟಮ್ different from the Planck's constant. They have been defined for different contexts in physics, right? ಇದೇ ಬೇರೆ ಕಾಂಟೆಕ್ಸ್ಟ್ನಲ್ಲಿ ಅದೇ ಬೇರೆ ಕಾಂಟೆಕ್ಸ್ಟಲ್ಲಿ ಡಿಫೈನ್ ಮಾಡಿದ್ದೀವಿ, ಯೂಸ್ ಮಾಡ್ತೀವಿ, ಬಟ್ ಡೈಮೆನ್ಷನಲ್ಲಿ ಒಂದೇ ಆಗಿಬಿಟ್ಟಿದೆ. ಒಂದೇ ಅಂತಿದ್ದ ಹಾಗೇ ಒಂದೇ ಕ್ವಾಂಟಿಟಿ ಅಂತಲ್ಲ, ಡೈಮೆನ್ಷನಲ್ಲಿ ಒಂದೇ ಬಟ್ ಡಿಫ್ರೆಂಟ್ ಕ್ವಾಂಟಿಟೀಸ್. ಹಾಗಾಗಿ ಡೈಮೆನ್ಷನ್ ಬರೆದಾಗ ಆ್ಯಂಗ್ಯುಲರ್ ಮೊಮೆಂಟಮ್ m1 l2 t - 2 - 1. ಆ್ಯಂಡ್ ರಿಕಾಲ್ ಅವರ್ ಡಿಸ್ಕಷನ್ ಇನ್ ದಿಸ್ ಇಯರ್ ಸೆಕೆಂಡ್ PUC ಮಾಡರ್ನ್ ಫಿಸಿಕ್ಸ್. ನೀವು ಮೊಮೆಂಟಮ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ಗೂ ಇದೇ ಯೂನಿಟ್ ಬರೆದ್ರಿ, ದಟ್ ಈಸ್ ಕೆ ಜಿ ಮೀಟ್ರ್ ಸ್ಕ್ವೇರ್ ಪರ್ ಸೆಕೆಂಡ್, ಜೌಲ್ ಸೆಕೆಂಡ್ ಬರೆದಿದ್ರಿ, ಅದು ಆಗಿ ಬರುತ್ತೆ. ಆಮೇಲೆ ಡೈಮೆನ್ಷನ್ ಫಾರ್ಮುಲಾ m1 l2 t - 1 ವೆರಿ ವೆರಿ ಇಂಪಾರ್ಟೆಂಟ್, ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದೇ ಥರ ನೀವು ಏನು ಈ ಮೊಮೆಂಟಮ್ ಬರೆದ್ರೋ ಇದಕ್ಕೇ ವೆರಿ ಇಂಪಾರ್ಟೆಂಟ್ ಟರ್ಮ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ರೊಟೇಷನಲ್ ಮೋಷನ್, ದಟ್ ಈಸ್ ಟಾರ್ಕ್. ಟಾರ್ಕ್ ಈಸ್ ಅ equivalent term for force in linear motion. ಫೋರ್ಸ್ ಇನ್ ಲೀನಿಯರ್ ಮೋಷನ್ ಏನು ರೋಲ್ನ ಪ್ಲೇ ಮಾಡುತ್ತೋ ಸೇಮ್ ರೋಲ್ ಈಸ್ ಪ್ಲೇಡ್ ಬೈ ಟಾರ್ಕ್. ಹೌ ಡಿಡ್ ವಿ ಡಿಫೈನ್ ಟಾರ್ಕ್? ಆ್ಯಕ್ಚುಲಿ ನೀವು ಫೋರ್ಸ್ನ ವಾಟ್ ಇಸ್ ಎ ಫೋರ್ಸ್ ಇಸ್ ಅನ್ ಎಕ್ಸ್ಟರ್ನಲ್ ಏಜೆಂಟ್ ವಿಚ್ ಚೇಂಜಸ್ ಇನರ್ಷಿಯಾ ಸ್ಟೇಟ್ ಆಫ್ ದಿ ಬಾಡಿ. ಇಫ್ ಇಟ್ ಈಸ್ ಮೂವಿಂಗ್, continues to move with the same speed, same direction, unless a force acts. Similarly, to change the angular state of motion, torque is necessary. For what torque is required? To change the angular state of motion. How did we define torque? Torque denoted by tau, again defined as R cross F. Again it is a cross product of force and distance, force and position vector or length. ಅಂದರೆ ನೋಡಿ, ಹೀಗೆ ವಿಷಯ ಮಾಡ್ತೀರಾ, ದಿಸ್ ಇಸ್ ಅ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಿಂಗ್ ಅ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್. ಸೇಮ್ ನಾವು ಏನು ವೆಲಾಸಿಟಿ ಬರೆದ್ವೋ ಹಾಗೆಯೇ. ಆ್ಯಂಡ್ ಇಲ್ಲಿ ಆ್ಯಕ್ಸಸ್ ಆಫ್ ರೊಟೇಷನ್ ಇದೆ, ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ರೊಟೇಷನ್ ಆರ್ ಆ್ಯಕ್ಸಸ್ ಆಫ್ ರೊಟೇಷನ್, ದಿ ಪೊಸಿಷನ್ ಆನ್ ದಿ ಲೈನ್. ಈ ಲೈನ್ ಮೇಲೆ ಪಾರ್ಟಿಕಲ್ ಮೂವ್ ಆಗ್ತಿದೆ. ವಾಟ್ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಲೈನ್ ಆರ್ ದಿ ಆ್ಯಕ್ಸಸ್ ಆಫ್ ರೊಟೇಷನ್ ಆ್ಯಂಡ್ ದಿ ಪಾರ್ಟಿಕಲ್? ದಟ್ ಈಸ್ R. ದಿಸ್ ಈಸ್ R. And what is direction of the R? This is direction of R. What is the angle between them? Theta. ಈಗ ನೋಡಿ, ಇದು ಡೈರೆಕ್ಷನ್ ಆಫ್ ವಾಟ್? ಫೋರ್ಸ್ ಆಗುತ್ತೆ. ಇವೆರಡು ಆಪೋಸಿಟ್ ಆ್ಯಕ್ಚುಲಿ, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಆ್ಯಂಡ್ ಯು ಫೈಂಡ್ ಕಾಂಪೋನೆಂಟ್ ಆಫ್ ಫೋರ್ಸ್ ಅಲಾಂಗ್ ಆರ್ ಆ್ಯಂಡ್ ಅಲಾಂಗ್ ದಿ ಪರ್ಪೆಂಡಿಕ್ಯುಲರ್. ನಾನು ಇದನ್ನು ಸೆವೆರಲ್ ಟೈಮ್ಸ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೆ, ವೈ ವರ್ಕ್ ಫಾಲೋಸ್ ಡಾಟ್ ಪ್ರಾಡಕ್ಟ್ ಆ್ಯಂಡ್ ಟಾರ್ಕ್ ಫಾಲೋಸ್ ಕ್ರಾಸ್ ಪ್ರಾಡಕ್ಟ್. ಹೇಳಿದ್ನೋ ಇಲ್ವೋ? ಎಸ್, ಐ ಎಕ್ಸ್ಪ್ಲೈನ್ಡ್ ಯು ಆಲ್ಮೋಸ್ಟ್ 1 hour. ವೈ ಎ ಡಾಟ್ ಬಿಗೆ ಕಾಸ್ ಥೀಟಾ ಬರುತ್ತೆ, ವೈ ಎ ಕ್ರಾಸ್ ಬಿಗೆ ಸೈನ್ ಥೀಟಾ ಬರುತ್ತೆ. ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ದ್ಯಾಟ್? ಸೈನ್ ಥೀಟಾ ಬಂದರೆ ನೀವು ಅನ್ಕೋಬೇಕು ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ ಆಫ್ ದಿ ಕ್ವಾಂಟಿಟಿ ಯಾವುದಿಲ್ಲಿ? ಫೋರ್ಸ್ದು ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಕಾಸ್ ಥೀಟಾ ಬಂದಾಗ ಪ್ಯಾರಲಲ್ ಕಾಂಪೋನೆಂಟ್ ಅಥವಾ ಹಾರಿಜಾಂಟಲ್ ಕಾಂಪೋನೆಂಟ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಅರ್ಥ.
ಕಾಂಪೊನೆಂಟು ಪ್ಯಾರಲ್ ಇದ್ದರೆ ಒಂದು ಥರ ಎಫೆಕ್ಟು, ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಇನ್ನೊಂದು ಥರ ಎಫೆಕ್ಟು. ಇದನ್ನೆಲ್ಲ ಹೇಳಿದ್ದೆ ನಾನು. ಹಾಗಾದರೆ ಇಲ್ಲಿ ನಾನು ಆರ್ ಕ್ರಾಸ್ ಎಫ್ ಬರೆದಾಗ ಇದು ಏನು ಮೀನಿಂಗ್ ಬರುತ್ತೆ ಅಂದರೆ, ಟಾರ್ಕು ಆರ್ ಪರ್ಪೆಂಡಿಕ್ಯುಲರ್ ಟೈಮ್ಸ್ ಫೋರ್ಸ್ ಅಂತ ಬರುತ್ತೆ. ಆರ್ ಪರ್ಪೆಂಡಿಕ್ಯುಲರ್ ಟೈಮ್ಸ್ ಫೋರ್ಸ್ ಇಂಟು ಎನ್ ಕ್ಯಾಪ್. ಇದು ಯಾಕಂದರೆ ನಾನು ಟಾರ್ಕ್ಗೆ ಎರಡು ಎಫೆಕ್ಟ್ಸ್ನ ನೋಡ್ತೀನಿ, ಒಂದು ಕ್ಲಾಕ್ ವೈಸ್ ರೊಟೇಷನ್, ಒಂದು ಆ್ಯಂಟಿ ಕ್ಲಾಕ್ ವೈಸ್. ಅವುಗಳನ್ನು ಡಿಸ್ಟಿಂಗ್ವಿಷ್ ಮಾಡಲಿಕ್ಕಾಗಿ ಎನ್ ಕ್ಯಾಪ್ ಅಂತ ಬರಿತೀವಿ. ಇಲ್ಲಿ ನೀವು ಈ ಡಯಾಗ್ರಾಮ್ನಲ್ಲಿ ವೆನ್ ಯು ರಿಸಾಲ್ವ್ ದಿ ಫೋರ್ಸ್ ವಿ ಗೆಟ್ ಟೂ ವ್ಯಾಲ್ಯೂಸ್. ಒಂದು ಎಫ್ ಕಾಸ್ ಥೀಟಾ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಆರ್, ಇನ್ನೊಂದು ಎಫ್ ಸೈನ್ ಥೀಟಾ ಅಲಾಂಗ್ ದಿ ಪರ್ಪೆಂಡಿಕ್ಯುಲರ್. ಸೊ ನೀವು ಇಲ್ಲಿ ಬರ್ಕೊಂಡ್ರೆ ವಾಟ್ ಈಸ್ ಆರ್ ಪರ್ಪೆಂಡಿಕ್ಯುಲರ್? ಆರ್ ಪರ್ಪೆಂಡಿಕ್ಯುಲರ್ ಇಸ್ ಆರ್ ಓನ್ಲಿ, ಬಟ್ ಇಂಟು ಫೋರ್ಸು ಏನು ಬರೀತಾರೆ? ಎಫ್ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್ ಬರಿತೀವಿ. ಎಫ್ ಕಾಸ್ ಥೀಟಾ ಯಾಕೆ ಬರಲಿ? ಎಫ್ ಕಾಸ್ ಥೀಟಾ ರೊಟೇಟ್ ಮಾಡಲ್ಲ, ಯಾಕಂದರೆ ಇನ್ ದ ಡೈರೆಕ್ಷನ್ ಆಫ್ ಆರ್ ಇರೋದ್ರಿಂದ ಟ್ರೈಸ್ ಟು ಪುಲ್ ದಿ ಪಾಯಿಂಟ್ ಆಫ್ ರೊಟೇಷನ್ ಅವೇ. ಪಾಯಿಂಟ್ ಆಫ್ ರೊಟೇಷನ್ ಓ ಇದೆ ನೋಡಿ, ಇದನ್ನು ಎಳ್ಕೊಂಡು ಹೋಗಿ ಟ್ರೈ ಮಾಡುತ್ತೆ. ಆದರೆ ಈ ಪಾಯಿಂಟ್ ಮೇಲೆ ರೊಟೇಟ್ ಮಾಡೋದು ಯಾವುದು? ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಆಫ್ ದಿ ಫೋರ್ಸ್. ನೋಟಿಸ್ ದ ಡಿಫ್ರೆನ್ಸ್. ಏನು ಹೇಳಿ? ನೀವು ಥೀಟಾ ಆ್ಯಂಗಲ್ನಲ್ಲಿ ಅಪ್ಲೈ ಆಗ್ತಿರೋ ಫೋರ್ಸು ಇನ್ನೊಂದ್ಸರಿ ಬರುತ್ತೆ, ತೋರಿಸ್ತೀನಿ. ಇಲ್ಲಿ ಸಪ್ರೇಟಾಗಿ ಫ್ರೀ ಬಾಡಿ ಡಯಾಗ್ರಾಮ್ ಬರೆಯೋಣ. ಇದು ಪಾಯಿಂಟು, ಇದು ಡೈರೆಕ್ಷನ್ ಆಫ್ ಆರ್, ಇದು ಡೈರೆಕ್ಷನ್ ಆಫ್ ಫೋರ್ಸ್. ರೈಟ್? ಈ ಫೋರ್ಸು ರಿಸಾಲ್ವ್ ಮಾಡಿದಾಗ ಎರಡು ಡೈರೆಕ್ಷನ್ಸ್ನಲ್ಲಿ ಎರಡು ವ್ಯಾಲ್ಯೂನ ತೋರಿಸುತ್ತೆ. ಒಂದು ಎಫ್ ಕಾಸ್ ಥೀಟಾ, ದಿಸ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ರೊಟೇಷನ್. ಇದು ಈ ಪಾಯಿಂಟ್ ಆಫ್ ಓನ ನೋಡಿ, ಇದೆಲ್ಲ ಪಾಯಿಂಟು, ಇದನ್ನು ಎಳ್ಕೊಂಡೋಗಿ ಟ್ರೈ ಮಾಡುತ್ತೆ. ಇಟ್ಸ್ ಇಸ್ ನಾಟ್ ಪಾಸಿಬಲ್, ರಿಜಿಡಾಗಿ ಫಿಕ್ಸ್ ಮಾಡಿದ್ದೀವಿ. ಅದೇ ಪರ್ಪೆಂಡಿಕ್ಯುಲರ್ ಕಾಂಪೊನೆಂಟ್ ಇದೆ ನೋಡಿ, ಇದು ಎಫ್ ಸೈನ್ ಥೀಟಾ. ಈ ಎಫ್ ಸೈನ್ ಥೀಟಾ ಈ ಪಾಯಿಂಟ್ ಓ ಮೇಲೆ ಈ ಬಾಡಿನ ರೊಟೇಟ್ ಮಾಡುತ್ತೆ. ಹಾಗಾದ್ರೆ ರೊಟೇಷನ್ ಈಸ್ ಡ್ಯೂ ಟು perpendicular component. That's why the perpendicular component of force multiplied by the distance ಎಲ್ಲಿಂದ? From the axis of rotation to the position of the particle or position of action of force is what we call torque. ಅಲ್ಲಿಗೆ ಟಾರ್ಕ್ ಅಂದರೆ ಟೌ ಆರ್ ಎಫ್ ಸೈನ್ ಥೀಟಾ. ಅಗೇನ್ ನೀವು ಥೀಟಾ ಬರೀತಿದ್ದ ಹಾಗೆಯೇ ವೆನ್ ಆ್ಯಂಗಲ್ 0 or 180 ದಿ ಟಾರ್ಕ್ ವ್ಯಾಲ್ಯೂ ಈಸ್ 0 ಆ್ಯಂಡ್ ದಿಸ್ ಮಿನಿಮಮ್ ವ್ಯಾಲ್ಯೂ ಇನ್ ಫ್ಯಾಕ್ಟ್. ಅಂದರೆ ವೆನ್ ಫೋರ್ಸ್ ಆ್ಯಕ್ಟ್ಸ್ 0 ಅಂದರೆ ಇನ್ ದಿ ಡೈರೆಕ್ಷನ್ ಆಫ್ ಆರ್ ಆಪೋಸಿಟ್ ಟು ಆರ್, ಅಂದರೆ ನೀವು ಅಪ್ಲೈ ಮಾಡೋ ಫೋರ್ಸ್ ಡೈರೆಕ್ಷನ್ನು ಆ್ಯಕ್ಸಿಸ್ ಆಫ್ ರೊಟೇಷನ್ ಅಥವಾ ಪಾಯಿಂಟ್ ಆಫ್ ರೊಟೇಷನ್ ಮುಖಾಂತರ ಪಾಸ್ ಆದರೆ ರೊಟೇಷನ್ ಬರಲ್ಲ. ನೀವು ರೊಟೇಟ್ ಮಾಡುವಾಗ ಅಪ್ಲೈಡ್ ಫೋರ್ಸು ಅಟ್ಲೀಸ್ಟ್ ಸಮ್ ಕಾಂಪೋನೆಂಟ್ ಆಫ್ ಫೋರ್ಸ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಆರ್. ಪರ್ಪೆಂಡಿಕ್ಯುಲರ್ ಟು ಆರ್ ಇರಲಿಲ್ಲ ಅಂದರೆ ಆವಾಗ ರೊಟೇಷನ್ ಇರೋದಿಲ್ಲ. ನೀವು ಫೋರ್ಸ್ನ ಪರ್ಪೆಂಡಿಕ್ಯುಲರ್ ಆಗಿಯೇ ತೊಗೊಂಡ್ರಿ, ಪೂರ್ತಿ ಫೋರ್ಸೇ ಪರ್ಪೆಂಡಿಕ್ಯುಲರ್ ಆಗಿತ್ತು, ರೊಟೇಷನ್ ಮ್ಯಾಕ್ಸಿಮಮ್ ಆಗಿಬಿಡುತ್ತೆ. ಆವಾಗ ಟಾರ್ಕ್ ಏನು ಬರೀತೀರ ನೀವು? ಇದನ್ನ ಮ್ಯಾಕ್ಸಿಮಮ್ ಅಂತ ಇಟ್ಕೋಬೋದು. ಇಟ್ ಇಸ್ ಆರ್ ಇಂಟು ಎಫ್. ಎಫ್ ಈಸ್ ಪರ್ಪೆಂಡಿಕ್ಯುಲರ್ ಟು ಆರ್. ನೀವು ವೆಕ್ಟರ್ ಫಾರ್ಮ್ ಬರೆದಾಗ ಟೌ ವೆಕ್ಟರ್ ಈಸ್ ಆರ್ ಎಫ್ ಎನ್ ಕ್ಯಾಪ್ ಅಂತ ಹೀಗೆ ಬರೀತಾರೆ. ಯು ಹ್ಯಾವ್ ಲರ್ನ್ಡ್ ಅಬೌಟ್ ದಿಸ್ ಆ್ಯಂಡ್ ಯು ರೋಟ್ ಎಸ್ ಐ ಯೂನಿಟ್. ಇಲ್ಲೂ ಹಾಗೆಯೇ ಎಸ್ ಐ ಯೂನಿಟ್ ಆಫ್ ಟೌ ಈಸ್ ಸೇಮ್ ಆಸ್ ದಟ್ ಆಫ್ ನ್ಯೂಟನ್ ಮೀಟರ್, ದಟ್ ಈಸ್ ವರ್ಕಿಗೂ ಇದೇ ಬರೆದಿದ್ದೀವಲ್ವ, ಇದೇ. ದಿಸ್ ನ್ಯೂಟನ್ ಮೀಟರ್ ಈಸ್ ಕಿಲೋಗ್ರಾಮ್ ಮೀಟರ್ ಸ್ಕ್ವೇರ್ ಸೆಕೆಂಡ್ -2. ದಿಸ್ ಈಕ್ವಲೆಂಟ್ ಟು ಯೂನಿಟ್ ಆಫ್ ಯಾವುದು? ವರ್ಕ್ ಯೂನಿಟ್. ಬಟ್ ವರ್ಕ್ ಈಸ್ ಡಿಫ್ರೆಂಟ್, ಟಾರ್ಕ್ ಈಸ್ ಡಿಫ್ರೆಂಟ್. ವರ್ಕು ಟಾರ್ಕ್ ಎರಡೂ ಡಿಫ್ರೆಂಟು. ಆಲ್ಟುಗೆದರ್ ಡಿಫ್ರೆಂಟ್ ಕಾಂಟೆಕ್ಸ್ನಲ್ಲಿ ನಾವು ಯೂಸ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ. ಬಟ್ ಮಾಡಿದಾಗ ಒಂದೇ ಡೈಮೆನ್ಷನ್ ಬರುತ್ತೆ. ದಟ್ ಡಸಂಟ್ ಮೀನ್ ದೇ ಆರ್ ಸೇಮ್, ಒನ್ ಆ್ಯಂಡ್ ದಿ ಸೇಮ್ ಅಲ್ಲ ಅವು. ಹಾಗಾದ್ರೆ ನಾವು ಡೈಮೆನ್ಷನಲ್ ಫಾರ್ಮುಲಾ ಬರೆದಾಗ M1 L2 T-2 ಬರಿತೀವಿ. ಇದು ಒಂದು 1 ಮಾರ್ಕ್ ಸಿ ಇ ಟಿನಲ್ಲಿ ಬರ್ಬೋದು. ನೀಟ್ಗಿಂತ ಸಿ ಇ ಟಿನಲ್ಲಿ ನೇಮ್ ದಿ 2 ಕ್ವಾಂಟಿಟೀಸ್ ಆರ್ ವಿಚ್ ಆರ್ ದಿ ಫಾಲೋಯಿಂಗ್ ಕ್ವಾಂಟಿಟೀಸ್. ಒಂದು 4-5 ಕೊಟ್ಟಿರ್ತಾರೆ, ಡಿಫ್ರೆಂಟ್ ಡೈಮೆನ್ಷನ್, ಸೇಮ್ ಡೈಮೆನ್ಷನ್ ಹೀಗೆ ಕೇಳಿರ್ತಾರೆ. ಆವಾಗ ಈ ನಾಲೆಡ್ಜ್ ನಿಮಗಿರಬೇಕು. ಅಲ್ಲಿಗೆ ಟಾರ್ಕ್ ವೆರಿ ಇಂಪಾರ್ಟೆಂಟ್. ಟಾರ್ಕ್ ಆಲ್ಸೋ ಕಾಲ್ಡ್ ಟಾರ್ಕ್ ಆಲ್ಸೋ ಕಾಲ್ಡ್ ಮೊಮೆಂಟ್ ಆಫ್ ಅ ಫೋರ್ಸ್. ಮೊಮೆಂಟ್ ಆಫ್ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅನ್ನೋ ಮೀನಿಂಗು. ಅಂದರೆ ಎಷ್ಟು ರೊಟೇಷನ್ ಆಗುತ್ತೆ ಅನ್ನೋದು ಬರೀ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅದೊಂದೇ ಅಲ್ಲ, ಎಷ್ಟು ದೂರದಲ್ಲಿ ನೀವು ಆ್ಯಕ್ಸಿಸ್ ಆಫ್ ರೊಟೇಷನ್ದ ದೂರ ಹೋದಷ್ಟು ರೊಟೇಷನ್ ಜಾಸ್ತಿ. ಅವೆರಡೇ ಪಾಯಿಂಟ್ಸ್ ಅಲ್ಲ, ಏನು ಹೇಳಿ, ಎಷ್ಟು ರೊಟೇಷನ್ ಆಗುತ್ತೆ ಅನ್ನೋದು, ಎಷ್ಟು ಫೋರ್ಸು, ಎಷ್ಟು ದೂರ, ಅದಷ್ಟೇ ಅಲ್ಲ ಯಾವ ಡೈರೆಕ್ಷನ್ನಲ್ಲಿ. ಇಫ್ ದಿ ಫೋರ್ಸ್ ಆ್ಯಂಡ್ ಪೊಸಿಷನ್ ವೆಕ್ಟರ್ ಒಂದೇ ಲೈನ್ನಲ್ಲಿದ್ದರೆ ರೊಟೇಷನ್ನೇ ಇರಲ್ಲ. ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಮ್ಯಾಕ್ಸಿಮಮ್ ರೊಟೇಷನ್ ಇರುತ್ತೆ. ಹೀಗೆ ನೀಡ್ ಟು ಅನಲೈಸ್, ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಮೆಂಬರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಕ್ಲಾಕ್ ವೈಸ್ ರೊಟೇಷನ್. ಯು ಹ್ಯಾವ್ ಲರ್ನ್
ಇನ್ ಡೀಟೇಲ್. ಕ್ಲಾಕ್ ವೈಸ್ ಟೇಕನ್ ನೆಗೆಟಿವ್, ರೊಟೇಷನ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಈಸ್ ಟೇಕನ್ ಪಾಸಿಟಿವ್. ಅಂದರೆ ಈಗ ಕೇಳ್ತಾರೆ ಮೊಮೆಂಟ್ ಆಫ್ ಫೋರ್ಸ್, ಹೀಗೆ ಈ ಥರ ಮೊಮೆಂಟ್ ಆಫ್ ಫೋರ್ಸ್. ಮೊಮೆಂಟ್ ಆಫ್ ಫೋರ್ಸ್ ಅಂದ್ರೇನು? ಟಾರ್ಕ್. ರಿಮೆಂಬರ್, ಅದೇ ಟಾರ್ಕ್ ಇನ್ನೊಂದು ವರ್ಡು. ಟಾರ್ಕ್ ಈಸ್ ನೆಗೆಟಿವ್. ನೆಗೆಟಿವ್ ಯಾವಾಗ? ಇಫ್ ಕ್ಲಾಕ್ ವೈಸ್. ಈಗ ಇಲ್ಲಿ ಬರಿಬೋದು ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಇದ್ದರೆ ನೆಗೆಟಿವ್ ಇರುತ್ತೆ. ಅದೇ ಮೊಮೆಂಟ್ ಆಫ್ ಫೋರ್ಸ್. ಮೊಮೆಂಟ್ ಆಫ್ ಫೋರ್ಸ್. ಮೊಮೆಂಟ್ ಆಫ್ ಫೋರ್ಸ್ ಅಂದರೆ ಏನು? ಟಾರ್ಕ್. ರಿಮೆಂಬರ್, ಈಸ್ ಪಾಸಿಟಿವ್ ಯಾವಾಗ? ಇಫ್ ಇಟ್ ಈಸ್ ಆ್ಯಂಟಿ ಕ್ಲಾಕ್ ವೈಸ್. ಆ್ಯಂಟಿ ಕ್ಲಾಕ್ ವೈಸ್ ನೀಟ್ ರಿಮೆಂಬರ್. ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಪಾಸಿಟಿವ್ ಬರಿತೀವಿ, ಕ್ಲಾಕ್ ವೈಸ್ ಇದ್ದರೆ ನೆಗೆಟಿವ್ ಬರಿತೀವಿ. ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಒಂದು ಸ್ಕೇಲ್ ತೊಗೊಂಡಿನಿ ನಾನು. ಈ ಸ್ಕೇಲ್ನ ನಾನು ರೊಟೇಟ್ ಮಾಡ್ತಾ ಇದ್ದೀನಿ ಅಬೌಟ್ ಅನ್ ಆ್ಯಕ್ಸಿಸ್. ನೋಡಿ, ಆ್ಯಕ್ಸಿಸ್ ಮೇಲೆ ರೊಟೇಟ್ ಮಾಡ್ತಾ ಇದ್ದೀನಿ. ಆ್ಯಕ್ಸಿಸ್ ಮೇಲೆ ರೊಟೇಟ್ ಮಾಡುವಾಗ ಒಂದು ಫೋರ್ಸ್ನ ಹೀಗೆ ಅಪ್ಲೈ ಮಾಡಿದ್ದೀನಿ, ದಟ್ ಈಸ್ ಫೋರ್ಸ್ ಎ F1. ಇನ್ನೊಂದು ಫೋರ್ಸ್ ಹೀಗೆ ಅಪ್ಲೈ ಮಾಡಿದ್ದೀನಿ, ದಟ್ ಈಸ್ ಸೇ F2. ಇವೆರಡು ನಾನು ತೋರಿಸೋದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ ಟು ಸ್ಟಾರ್ಟ್ ವಿತ್. ಸಿಂಪಲ್. ಇದು OAB. OAನ ನಾನು ಡಿಸ್ಟೆನ್ಸ್ R1 ತೊಗೊಳ್ತೀನಿ, OBನ ಡಿಸ್ಟೆನ್ಸ್ R2 ತೊಗೊಳ್ತೀನಿ. ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸೇ ಆಗಿರೋದ್ರಿಂದ ಕಾಸ್ ಥೀಟಾ ಬರಲ್ಲ ಇದು. ಹಾಗಾದರೆ ವಾಟ್ ಈಸ್ ಟಾರ್ಕ್ ನೆಟ್ ಅಂದರೆ ಟೌ ನೆಟ್. ಓವರಾಲ್ ಟಾರ್ಕ್ ಏನು? ಟಾರ್ಕ್ ಎಕ್ಸರ್ಟೆಡ್ ಬೈ applied by force 1 tau 1 and torque by force 2 F2, that is tau 2. ನೋಡಿ, ಇಲ್ಲಿ ಡೈರೆಕ್ಷನ್ಸ್ ನೋಡಿ ಬರ್ಕೋಬೇಕು. ಡೈರೆಕ್ಷನ್ ಎರಡು, ಒಂದು ಕ್ಲಾಕ್ ವೈಸ್, ಒಂದು ಆ್ಯಂಟಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಬಂದರೆ ಪ್ಲಸ್ ಬರೀತೀರಾ, ಮೈನಸ್ ಬರೀತೀರಾ. ಆ್ಯಂಟಿ ಕ್ಲಾಕ್ ವೈಸ್ ಬಂದರೆ ಪ್ಲಸ್ ಬರೀತೀರಾ. ಸೊ ಟೌ ನೆಟ್ ಈಕ್ವಲ್ಸ್ ವಾಟ್ ಈಸ್ ಟೌ 1? ದಟ್ ಈಸ್ ಫೋರ್ಸ್ F1 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ R1. R1 ಪರ್ಪೆಂಡಿಕ್ಯುಲರ್, ಅದರ್ವೈಸ್ ಏನು ಬರೀತೀರಾ? FR ಸೈನ್ ಥೀಟಾ. ಈಗ ಇದು ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡ್ತಾ ಇದೆ. ಹಾಗೆ ಫೀಲ್ ಮಾಡಿ ನೋಡಿ, ಇದನ್ನು ಆ್ಯಂಟಿ ಕ್ಲಾಕ್ ವೈಸ್, ಎರಡೂ ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡ್ತಾ ಇದೆ. ಹಾಗಾಗಿ ದಿಸ್ ಇಸ್ ಪ್ಲಸ್, ಇದು ಪ್ಲಸ್ R2 ಇಂಟು F2. ಅದು ಪ್ಲಸ್ ಇದೆ. ಎರಡೂ ಪ್ಲಸ್ ಇರೋದ್ರಿಂದ ಪ್ಲಸ್ R1, ಇಲ್ಲಿ ಹೀಗೆ ಬರೆಯೋಣ, ಪ್ಲಸ್ R1 F1 ಎರಡೂ ಬರ್ಕೊಂಡೇನಲ್ಲಿ. ಎರಡೂ ಸೇಮ್ ಇದ್ದರೆ ಫೋರ್ಸಸ್ಸು, ಆವಾಗ R1 ಪ್ಲಸ್ R2 ಇಂಟು F ಬರೀತೀರಾ. ಆಮೇಲೆ ಇಲ್ಲಿ ಟೌ ನೆಟ್ ನಾನು ವಿತೌಟ್ ಆರೋ ಬರ್ದೇ ಇಟ್ಕೊಳ್ಳಿ. ಆವಾಗ R1 F1 ಪ್ಲಸ್ R2 F2 ಆ್ಯಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀರಾ. ಐ ಹ್ಯಾವ್ ರಿಟರ್ನ್ ವಿತ್ ಡೈರೆಕ್ಷನ್ ಆ್ಯಂಟಿ ಕ್ಲಾಕ್ ವೈಸ್, ಕ್ಲಾಕ್ ವೈಸ್. ನ್ಯೂಮರಿಕಲ್ಸ್ ಕೊಟ್ಟಿರ್ತಾರೆ, ಸಾಲ್ವ್ ಮಾಡ್ತೀರಾ. ನೆಟ್ ಟಾರ್ಕ್ ಕಂಡುಹಿಡಿಯೋದು, ಇಲ್ಲ ನೆಟ್ ಟಾರ್ಕ್ 0 ಅಂದಾಗ ಆವಾಗ ಫೈಂಡ್ ದಿ ವ್ಯಾಲ್ಯೂ ಆಫ್ ಫಸ್ಟ್ ಫೋರ್ಸ್ ಇಫ್ ಸೆಕೆಂಡ್ ಈಸ್ ಗಿವನ್ ಆ್ಯಂಡ್ ದಿ ಡಿಸ್ಟೆನ್ಸ್ ಇಸ್ ಗಿವನ್. ಹೀಗೆಲ್ಲ ಕೇಳಿರ್ತಾರೆ, ನೀವು ನೋಡ್ತೀರಾ. ಈಗ ಅದೇ ಕ್ಲಾಕ್ ವೈಸ್ ತೊಗೊಂಡ್ರೆ ನೋಡಿ, ಒಂದು ಫೋರ್ಸ್ ಹೀಗೆ ತೊಗೊಂಡೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ F1 ಅಪ್, ಐ ಟೇಕ್ F1 ಡೌನ್. F1 ಡೌನ್ ಬರ್ಕೊಂಡೇ ಇಟ್ಕೊಳ್ಳಿ. ಆವಾಗ ನೀವೇನು ಮಾಡ್ತಾರೆ, F1 ಡೌನ್ ಬರ್ಕೊಂಡಾಗ ನಾನು ಇಲ್ಲಿ ಬರೆಯುವಾಗ ನೀವು ಈ ಟರ್ಮ್ ಇದೆ ನೋಡಿ, ದಿಸ್ ಟರ್ಮ್ ಮಿಕ್ಕಿದೆಲ್ಲ ಸೇಮ್ ಆಯಿತು. ಈ ಟರ್ಮ್ ಇದೆಯಲ್ಲ, ಇದು ಮೈನಸ್ ಆಗುತ್ತೆ. ಮೈನಸ್ F1 R1 ಪ್ಲಸ್ F2 R2. ಈಗ ಇಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಅನ್ನೋದು ಯಾವ್ದು ದೊಡ್ಡದಿದೆ? ಇಫ್ ನೋಡಿ ಹಿಂಗೆ ಹೇಳ್ತೀರಾ, ಇಫ್ R1 F1 ಈಸ್ ಗ್ರೇಟರ್ ದೆನ್ R2 F2, ಆವಾಗ ಟೌ ನೆಟ್ ಈಸ್ ನೆಗೆಟಿವ್ ಅಂದರೆ ಕ್ಲಾಕ್ ವೈಸ್ ರೊಟೇಷನ್. ಅದೇ ಇಫ್ R1 F1 ಈಸ್ ಲೆಸ್ ದೆನ್ R2 F2 ಆ ಥರ ಇದ್ದರೆ ಆವಾಗ ಟೌ ನೆಟ್ ಈಸ್ ಪಾಸಿಟಿವ್ ಅಂದರೆ ಏನು? ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್. ಹೀಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಕಾನ್ಸೆಪ್ಟ್. ಹಾಗಾಗಿ ಟಾರ್ಕ್ ಈಸ್ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇಲ್ಲಿ ನೋಡಿ, ಈ ರಿಲೇಷನ್ಸ್ ಬರೆದಾಗ ನಾವು ಟೇಕ್ 2 ಈಕ್ವೇಷನ್ಸ್, ಒನ್ ಮೋರ್ ಪಾಯಿಂಟ್, ದಟ್ ಇಸ್ ಕಾಲ್ಡ್ ಮೊಮೆಂಟ್ ಆಫ್ ಇನರ್ಷಿಯಾ. ತುಂಬ ಇಂಪಾರ್ಟೆಂಟ್ ಟರ್ಮ್ ಆ್ಯಸ್ ಫಾರ್ ಆಸ್ ರೊಟೇಷನಲ್ ಮೋಷನ್ ಇಸ್ ಕನ್ಸರ್ನ್. ಈ ಎರಡೂ ನಾವು ಇದನ್ನು ಯೂಸ್ ಮಾಡಿ ಬರೀತೀನಿ. ಯಾವುದು? ಒಂದು ಆ್ಯಂಗ್ಯುಲಾರ್ ಮೊಮೆಂಟಮ್ ಯೂಸ್ ಮಾಡ್ತೀನಿ, ಆ್ಯಂಗ್ಯುಲಾರ್ ಮೊಮೆಂಟಮ್. ಇನ್ನೊಂದು ಫೋರ್ಸ್ನ ಯೂಸ್ ಮಾಡಿ ಬರುತ್ತೀನಿ. ಈ ಎರಡು ಟಾರ್ಕ್ನ ಯೂಸ್ ಮಾಡಿ ಬರೀತೀನಿ. ಟಾರ್ಕ್ ಎಕ್ಸಾಂಪಲ್, ಟಾರ್ಕ್ ರೈಟ್. ಟಾರ್ಕ್ ಮತ್ತು ಮೊಮೆಂಟಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇವೆರಡನ್ನ ಯೂಸ್ ಮಾಡಿ ಬರೆಯೋಣ. ವಾಟ್ ಈಸ್ ಆ್ಯಂಗ್ಯುಲಾರ್ ಮೊಮೆಂಟಮ್? ಮ್ಯಾಕ್ಸಿಮಮ್ ಆ್ಯಂಗ್ಯುಲಾರ್ ಮೊಮೆಂಟಮ್ L, ದಟ್ ಈಸ್ M ಇಂಟು V ಇಂಟು R. ಸೈನ್ ಥೀಟಾ ಬರೆದಿಲ್ಲ ನಾನು. MV ಈಸ್ ಮೊಮೆಂಟಮ್ ಅಂದರೆ ನಾನು ಯಾವ ಫಾರ್ಮಲ್ಲಿ ಯೂಸ್ ಮಾಡಿದ್ದೀನಿ? L ದಟ್ ಈಕ್ವಲ್ ಟು R ಕ್ರಾಸ್ P ಯೂಸ್ ಮಾಡಿದ್ದೀನಿ. ದಟ್ ಈಸ್ RP ಸೈನ್ ಥೀಟಾ ಯೂಸ್ ಮಾಡಿದ್ದೀನಿ. ಇಲ್ಲಿ ಥೀಟಾ ಏನಾಗಿದೆ? 90, ವಿಚ್ ಮೀನ್ಸ್ ಮ್ಯಾಕ್ಸಿಮಮ್ ಆ್ಯಂಗ್ಯುಲಾರ್ ಮೊಮೆಂಟಮ್ ಯೂಸ್ ಮಾಡಿ. ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕಾ? ಒಂದು ಎಕ್ಸಾಂಪಲ್ ನೋಡಿರೋಣ ಹಾಗೆ.
ಸೊ ಎಲ್ ದಟ್ ಈಕ್ವಲ್ ಟು ಎಮ್ ಇಂಟು ವಾಟ್ ಈಸ್ ವಿ ಈಕ್ವಲ್ ಟು ಆರ್ ಒಮೆಗಾ. ವಿ ಆಲ್ರೆಡಿ ಡಿಸ್ಕಸ್ಡ್ ಇಟ್. ಆರ್ ಒಮೆಗಾ ಇಂಟು ಆರ್, ರೈಟ್. ಹಾಗಾದರೆ ಐ ಕ್ಯಾನ್ ರೈಟ್ ಎಮ್ ಆರ್ ಇಂಟು ಆರ್ ಸ್ಕ್ವೇರ್ ಒಮೆಗಾ. ನೋಡಿ ಈ ಟರ್ಮ್ ಇದೆ ನೋಡಿ, ದಿಸ್ ಈಸ್ ಕಾಲ್ಡ್ ಮೊಮೆಂಟ್ ಆಫ್ inertia of rotational motion plays the same role as inertia of linear motion. What is inertia of linear motion? Mass is inertia of linear motion. ಅಂದರೆ ಒಂದು ಎಫರ್ಟ್ ಅಥವಾ ಫೋರ್ಸ್ ಎಷ್ಟು ಎಫೆಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಮಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಫೋರ್ಸು ಎಷ್ಟು ಎಫೆಕ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು ಮಾಸ್ ಮೇಲೆ ಡಿಪೆಂಡ್ ಆಗುತ್ತೋ ಹಾಗೆಯೇ ರೊಟೇಷನಲ್ ಮೋಷನ್ನಲ್ಲಿ ಎಷ್ಟು ಟಾರ್ಕ್ ಅವಶ್ಯಕತೆ ಇದೆ ಅನ್ನೋದು ಎಮ್ ಆರ್ ಸ್ಕ್ವೇರ್ ಡಿಪೆಂಡ್ ಆಗುತ್ತೆ. ಬರೀ ಮಾಸ್ ಅಷ್ಟೇ ಅಲ್ಲ, ಆ ಮಾಸು ಮತ್ತು ಸ್ಕ್ವೇರ್ ಆಫ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಥರ ನೀವು ಟಾರ್ಕಿಗೆ ತೊಗೊಂಡು ಸಾಲ್ವ್ ಮಾಡಿದ್ರೆ ಟಾರ್ಕ್ ಎಕ್ಸ್ಪ್ರೆಷನ್ ಏನು ಬರೆದ್ರಿ? ಟಾರ್ಕ್ ಎಕ್ಸ್ಪ್ರೆಷನ್ ಇರೋಡ್ ಟೌ ದಟ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ನೀವು ಆರ್ ಕ್ರಾಸ್ ಎಫ್ನ ವೆಕ್ಟರ್ ಫಾರ್ಮ್ ಬರೆದ್ರೆ ಆರ್ ಇಂಟು ಎಫ್ ಇಂಟು ಸೈನ್ ಥೀಟಾ ಬರೀತೀರ. ನಾವು ಇದು ವೆಕ್ಟರ್ ಕ್ವಾಂಟಿಟಿ ಪುಟ್ ಥೀಟಾ 90 ಅಂದರೆ ಮ್ಯಾಕ್ಸಿಮಮ್ ಟಾರ್ಕ್ಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಟಾರ್ಕ್ ತೊಗೊಂಡಾಗ ಟೌ ಮ್ಯಾಗ್ನಿಟ್ಯೂಡ್ ಮಾತ್ರ ತೊಗೊಂಡಿದ್ದೀನಿ, ಆರ್ ಇಂಟು ಎಫ್ ಸೈನ್ 90 1 ಆಯಿತು. ಈಗ ಯು ಕ್ಯಾನ್ ಮೇಕ್ ಅ ಸಬ್ಸ್ಟಿಟ್ಯೂಷನ್ ಟೌ ದಟ್ ಈಕ್ವಲ್ ಟು ಆರ್ ಇಂಟು ಎಮ್ ಎ ಬರೀತಾರೆ. ವಾಟ್ ಈಸ್ ಎಫ್? ಅಕಾರ್ಡಿಂಗ್ ಟು ನ್ಯೂಟನ್ ಸೆಕೆಂಡ್ ಲಾ, ಎಫ್ ದಟ್ ಈಕ್ವಲ್ ಟು ಎಮ್ ಎ. ಆ್ಯಂಡ್ ವಾಟ್ ಈಸ್ ಎ? Acceleration. What is relation between linear acceleration, angular acceleration? R alpha. ಹಾಗಾದರೆ ನೀವೇನು ಬರೀತೀರಾ? ಟೌ ದಟ್ ಈಕ್ವಲ್ ಟು ಎಮ್ ಆರ್ ಹಾಗೆ ಇಟ್ಕೊಂಡು ಎಮ್ ಇಂಟು ಎಗೆ ಆರ್ ಆಲ್ಫಾ ಬರೀತೀರಾ. ಸೊ ಟೌ ಈಕ್ವಲ್ ಟು ಎಮ್ ಆರ್ ಇಂಟು ಆರ್ ಸ್ಕ್ವೇರ್ ಆಲ್ಫಾ ಆಯಿತು. ನೋಡಿ ಇಲ್ಲಿ ವಿ ಕಾಲ್ ದಿಸ್ ಟರ್ಮ್ ಎಮ್ ಆರ್ ಸ್ಕ್ವೇರ್ ಐ ಇಂಟು ಆಲ್ಫಾ. ಹಾಗೆಯೇ ಇಲ್ಲಿ ಐ ಇಂಟು ಒಮೆಗಾ. ನೋಡಿ ಈ ಹಿಂದೆ ಈ ಕಡೆ ಲೆಫ್ಟ್ ಸೈಡ್ ಇಕ್ವೇಷನ್ನಲ್ಲಿ ಐ ಇಂಟು ಒಮೆಗಾ, where I is mr square, called moment of inertia of rotational motion is called moment of inertia, mr square. ಒಂದು ಪಾರ್ಟಿಕಲ್ಗೆ ಇದು ಮಾಸ್ ಟೈಮ್ಸ್ ಸ್ಕ್ವೇರ್ ಆಫ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು. ಹಾಗೆಯೇ ಇಲ್ಲಿ ನಾವು ಐಗೆ ಏನು ಬರಿತೀವಿ? ಎಮ್ ಆರ್ ಸ್ಕ್ವೇರ್. ಸೇಮ್ ಎಕ್ಸ್ಪ್ಲನೇಷನ್ ಇಸ್ ದಿ ಮಾಸ್ ಟೈಮ್ಸ್ ಸ್ಕ್ವೇರ್ ಆಫ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ ಅ ಮೆಷರ್ ಆಫ್ ಇನರ್ಷಿಯಾ ಆಫ್ ರೊಟೇಷನಲ್ ಮೋಷನ್. ಇನರ್ಷಿಯಾ ಅಂದರೆ ಹೇಳಿ, ಎಷ್ಟು ಎಫರ್ಟ್ ಅವಶ್ಯಕತೆ ಇದೆ ಏನಕ್ಕೆ? ಟು ಚೇಂಜ್ ದಿ ಸ್ಟೇಟ್ ಆಫ್ ರೆಸ್ಟ್ ಆರ್ ಯೂನಿಫಾರ್ಮ್ ಮೋಷನ್ ಅಲಾಂಗ್ ಅ ಸ್ಟ್ರೇಟ್ ಲೈನ್. ಒಂದು ವಸ್ತು ಒಂದು ಜಾಗದಲ್ಲಿ ಇದೆ ಅಂದರೆ ಅದರ ಪೊಸಿಷನ್ ಚೇಂಜ್ ಮಾಡಬೇಕು. ಅಂದರೆ ಮೂವ್ ಆಗ್ತಿರೋದನ್ನ ರೆಸ್ಟಿಗೆ ತರೋದು, ರೆಸ್ಟಿಗೆ ಮೂವ್ ಮಾಡಿಸೋದು, ಮೂವ್ ಆಗುವ ಸ್ಪೀಡ್ ಅಪ್, ಸ್ಲೋ ಡೌನ್, ಈ ಥರ ಏನೇ ಚೇಂಜಸ್ ಮಾಡಬೇಕಂದ್ರೆ ಫೋರ್ಸ್ ಅವಶ್ಯಕತೆ ಇದೆ. ಆ ಫೋರ್ಸ್ ಎಷ್ಟು ಬೇಕು ಅನ್ನೋದು ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ದಿಸ್ ಟರ್ಮ್ ಐ ಎಮ್ ಆರ್ ಸ್ಕ್ವೇರ್. ವೆರಿ ವೆರಿ ಯೂಸ್ಫುಲ್ ಟರ್ಮ್. ಆ್ಯಂಡ್ ದಿಸ್ ಮೊಮೆಂಟ್ ಆಫ್ ಇನರ್ಷಿಯಾ ಹಿಂಗೆ ಬರಿತೀನಿ, ಎಮ್ ಐ ಅಂತ ಬರೆಯೋಣ. ಈಸ್ ಡಿಫೈನ್ಡ್ ಆಸ್ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಸ್ಕ್ವೇರ್ ಆಫ್ ಪರ್ಪೆಂಡಿಕ್ಯುಲರ್ ಮಾಸ್ ಆ್ಯಂಡ್ ಸ್ಕ್ವೇರ್ ಆಫ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಎಲ್ಲಿಂದ? ಫ್ರಮ್ ದಿ ಆಕ್ಸಿಸ್ ಆಫ್ ರೊಟೇಷನ್ ಟು ದಿ ಪೊಸಿಷನ್ ಆಫ್ ದಿ ಪಾರ್ಟಿಕಲ್. ಒಂದು ಪಾರ್ಟಿಕಲಿಗೆ ಬರೆದಿರೋದನ್ನ ಇದನ್ನು. ಇನ್ನು ಒಂದು ರಿಜಿಡ್ ಬಾಡಿ ತೊಗೊಂಡಾಗ ಆವಾಗ ಕ್ಯಾಲ್ಕುಲೇಷನ್ ವಿಲ್ ಬಿ ಡಿಫ್ರೆಂಟ್. ಐ ವಿಲ್ ಶೋ ಯು ದ್ಯಾಟ್. ಹಾಗಾದರೆ ಮೊಮೆಂಟ್ ಆಫ್ ಇನರ್ಷಿಯಾ ನೀವು ಐ ಎಮ್ ಆರ್ ಸ್ಕ್ವೇರ್ ಅಂತ ಜನರಲ್ಲೂ ಒಂದು ಪಾರ್ಟಿಕಲಿಗೆ ಬರೆದಿರ. ಎಸ್ ಐ ಯೂನಿಟ್ನ ನೀವು ನೋಡೋದಾದರೆ, ವಾಟ್ ಇಸ್ ಎಸ್ ಐ ಯೂನಿಟ್ ಆಫ್ ಐ? ಮೊಮೆಂಟ್ ಆಫ್ ಇನರ್ಷಿಯಾ ಎಮ್ ಆರ್ ಸ್ಕ್ವೇರ್. ಎಮ್ ಇಸ್ ಮಾಸ್ ಕಿಲೋಗ್ರಾಮ್, ಆರ್ ಇಸ್ ಡಿಸ್ಟೆನ್ಸ್ ಮೀಟರ್ ಸ್ಕ್ವೇರ್ಡ್, ಕೆ ಜಿ ಮೀಟರ್ ಸ್ಕ್ವೇರ್. ಸೊ ಇಫ್ ಐ ರೈಟ್ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಐ M1L2 ನೋಡಿ ಬರೀತೀರ. ಇದು ಡೈಮೆನ್ಷನಲ್ ಫಾರ್ಮುಲಾ. ಇದಿಷ್ಟು ದಿ ಇಂಟ್ರೊಡಕ್ಷನ್ ಟು ಮೊಮೆಂಟ್ ಆಫ್ ಇನರ್ಷಿಯಾ. ಇನ್ನೂ ತುಂಬ ಕಾನ್ಸೆಪ್ಟ್ ಇದಕ್ಕೆ ಇಂಟರ್ ರಿಲೇಟೆಡ್ ಇದೆ. ಈಗ ಇದರ ಮೇಲೆ ಸಿಂಪಲ್ ಒನ್ಸ್ ದಿ ನ್ಯೂಮರಿಕಲ್ಸ್ ಹೇಗೆ ಬರುತ್ತೆ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋಣ.